ನಿರಂತರ ಮಳೆಗೆ ಹೆಸರುಬೇಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಲ್ಪ ಸ್ವಲ್ಪ ಲಾಭವಾದರೂ ಆಗಬಹುದು ಎಂದು ಆಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಕಾಳು ಸಹಿತ ಮಳೆಗೆ ಸಿಕ್ಕಿ ಬೆಂಡಾಗಿ ಹೋಗಿದ್ದು ಕಾಳು ಕೂಡ ಕಪ್ಪಗಿದ್ದು ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲರ್ ಕಳೆದುಕೊಂಡಿದ್ದು ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತೆ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲ ಇದ್ರಂತ ದಾರಿ ಇದ್ರಂತ ಕೊಳತು ಹೋದ್ರೆ ರೈತರು ಏನ್ ತಿನ್ಬೇಕು? ನಾವು ಏನ್ ಮಾಡಕ್ ಬರ್ತೈತಿ? ಇದು ಉಣ್ಣಕ್ ಬರ್ತೈತೆ, ತಿನ್ನಕ್ ಬರ್ತೈತೆ. 2 ರೂಪಾಯಿ ಬರ್ತಾವ ಇದಕ್ಕ. ಕೊಪ್ಪಳ ಜಿಲ್ಲೆ ಕೂಕನೂರ ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರುಕಾಳು ಕಟಾವಿನ ಕೂಲಿ 350 ರಿಂದ 400 ರೂಪಾಯಿ. ಕೂಲಿ ಕಾರ್ಮಿಕರಿಗೆ ಕೊಡಲು ಮುಡಿಕಾಸಿನ ಹಣವೂ ಸಹ ರೈತರ ಕಡೆ ಹಣ ಇಲ್ಲ. ಹೀಗಾಗಿ ರೈತರು ಸದ್ಯದಲ್ಲಿ ಈ ಭಾರಿ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟದ ಪರಿಹಾರವನ್ನ ಸರ್ಕಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. 6 ಎಕರೆಕ 1 ಪ್ಯಾಕೆಟ್ ಆಗ್ಯಾವು. ಎಲ್ಲ ಬೆಳೆ ಲಾಸ್, ಮಳೆಯಾಗಿ ಎಲ್ಲ ಬೆಳೆ ಲಾಸ್ ಆಗ್ಯಾವು. ಇದರಿಂದ ರೈತರು ತುಂಬಾ ಸಂಕಷ್ಟ ಆಗ್ಯಾರ. ಈ ಹಿನ್ನೆಲೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಮಾತನಾಡಿ, ಶೀಘ್ರದಲ್ಲಿ ಸರ್ಕಾರ ಅಳಿದುಳಿದ ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸಿ ಒಬ್ಬ ರೈತರಿಂದ 15 ರಿಂದ 20 ಕ್ವಿಂಟಾಲ್ ಹೆಸರು ಕಾಳು ಖರೀದಿಸಬೇಕು. ಜೊತೆಗೆ ಹೆಸರು ಬೇಳೆ ಹೊಲದಲ್ಲಿ ನಾಶವಾದ ಹಿನ್ನೆಲೆ ರೈತರು ಹೆಸರು ಬೇಳೆಯನ್ನ ಹರಗಿ ಸಂಕಷ್ಟಕ್ಕೀಡಾಗಿದ್ದು ಹೊಲದಲ್ಲಿ ಹೆಸರು ಬೇಳೆ ನಷ್ಟವಾದ ರೈತರಿಗೂ ಪರಿಹಾರವನ್ನ ಸರ್ಕಾರ ಕೊಡಬೇಕೆಂದು ಆಗ್ರಹಿಸಿದರು. ರೈತರ ಕಷ್ಟ ರೈತರಿಗೆ ಗೊತ್ತು. ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನನ್ನೋದು ಗೊತ್ತಾಗಲ್ಲ. ಈಗ ರೈತರಿಗೆ ನಾವೆಲ್ಲದು ಏನೆಲ್ಲ ಸೌಲಭ್ಯ ಮಾಡಿಕೊಡ್ತು ಅಂತ ಅನ್ನೋರು ಇಷ್ಟೆಲ್ಲ ಜಿಲ್ಲೆದಾಗ ಇವತ್ತು ಹೆಸರು ರಾಜ್ಯಾದ್ಯಂತ ಹಾಳಾಗ್ಯದ ಅಲ್ದೆ ನಾವು ಜಿಲ್ಲೆದಾಗ ಹಾಳಾಗಕತ್ತೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಹೆಸರು ಕಾಳನ್ನ ಕಡಿಮೆ ದರಕ್ಕೆ ದಲ್ಲಾಳಿಗಳ ಪಾಲು ಮಾಡಿ ಬರದೆ ಅಲ್ಪ ಸ್ವಲ್ಪ ಕೂಡಿಟ್ಟ ರಾಶಿ ಮಾಡಿರುವ ಹೆಸರು ಕಾಳಿಗಾದ್ರೂ ಅಲ್ಪ ಸ್ವಲ್ಪ ಲಾಭಕ್ಕಾಗಿ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂದು ರೈತ ಶರಣಪ್ಪ ಕಾಮತರ ಹಾಗೂ ಜಂಬಯ್ಯ ಮುಂಗಡಮಠ ಇವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. 5 ಎಕರೆ ಬೆಳೆ ಕಟಾವ್ ಮಾಡ್ತಿದ್ವಿ. 1 ಪ್ಯಾಕೆಟ್ ಆಗಿದೆ. 5 ಎಕರೆಗೆ 1 ಎಕರೆಗೆ ಅಂದ್ರೆ 2000 ರೂಪಾಯಿ ಬಾಡಿಗೆ ಕಟಾವ್ ಮಾಡಕ. 5 ಎಕರೆಗೆ ಅಂದ್ರೆ ಎಷ್ಟು 10,000 ಆಯ್ತು. 10,000 ಆಯ್ತಾರೆ 1 ಪ್ಯಾಕೆಟ್ ಆಗಿದೆ. 1 ಪ್ಯಾಕೆಟ್ ಅನ್ನದಾತರಿಗೆ ಬೆಳೆ ಬೆಳೆದ್ರೂ ಕಷ್ಟ, ಬೆಳೆ ಬೆಳೆಯದೇ ಇದ್ರೂ ಕಷ್ಟ. ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತದೆ ಎನ್ನುವ ಇಚ್ಛೆಯಿಂದ ಕೆಲವು ರೈತರು ಹೆಸರು ಬೇಳೆಯನ್ನ ಕಟಾವು ಮಿಷಿನ್ ಮೂಲಕ ಕಟಾವು ಮಾಡಿಸಿದ್ರು ಕೂಡ 6 ಎಕರೆ 12,000 ರೂಪಾಯಿ ಖರ್ಚು ಮಾಡಿದ್ರೂ ಕೂಡ 6 ಎಕರೆಗೆ 1 ಚೀಲ ಹೆಸರು ಆಗಿದೆ. 1 ಚೀಲ ಹೆಸರು ಕಾಳನ್ನ ಗದಗ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ 3,000 ರೂಪಾಯಿಗೆ ಮಾರಾಟವಾಗಿದೆ. ಇದರಿಂದಾಗಿ ಹೆಸರು ಬೆಳೆದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎಂದು ಅಳಲನ್ನ ತೋಡಿಕೊಂಡರು. 9 ಲೈವ್ ನ್ಯೂಸ್ ಕೊಪ್ಪಳ.